ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ಶೇಂಗಾ ಉಂಡೆ. ನಮ್ಮ ಉತ್ತರ ಕರ್ನಾಟಕದ ನಾಗರ ಪಂಚಮಿ ಹಬ್ಬದ ವಿಶೇಷ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಳಿಗೆಗೆ 2 ಕಪ್ ಶೇಂಗಾ ಹಾಕಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ದಿನಾಲೂ ಸ್ವಲ್ಪ ಶೇಂಗಾ ಸ್ವಲ್ಪ ಬೆಲ್ಲ ತಿನ್ನೋದ್ರಿಂದ ರಕ್ತಹೀನತೆಯನ್ನು ದೂರ ಮಾಡ್ಬೋದು. ಈ ರೀತಿ ಕೆಂಪಗಾಗೋವರೆಗೂ ಶೇಂಗಾ ಹುರಿದು ತೆಗೆದು ಅದೇ ಬಾಳಿಗೆಗೆ 1 ಟೀ ಸ್ಪೂನ್ ಗಸಗಸೆ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾದ ಮೇಲೆ ತೆಗೆದು 4 ಟೇಬಲ್ ಸ್ಪೂನ್ ತುರಿದ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದುಬಿಡೋಣ. ನಂತರ ಶೇಂಗಾನ ಸಿಪ್ಪೆ ತೆಗೆದು ಬೇಳೆ ಮಾಡಿಟ್ಕೊಂಡಿದ್ದೀನಿ. ಈ ಶೇಂಗಾನ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಜಾಸ್ತಿ ಹೊತ್ತಾದರೆ ತುಂಬ ಪುಡಿಯಾಗಿಬಿಡುತ್ತೆ. ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ನಂತರ 2 ಕಪ್ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೊದಲಿಗೆ 1 ಕಪ್ ಹಾಕಿ ನಂತರ ಇನ್ನೊಂದು ಕಪ್ ಹಾಕ್ಕೊಳ್ಬೇಕು. ಹುರಿದಿಟ್ಟ ಒಣ ಕೊಬ್ಬರಿ ಮತ್ತು ಗಸಗಸೆ ಪುಡಿ ಮಾಡಿ ಹಾಕ್ಕೊಳ್ಬೇಕು. ನಂತರ ಏಲಕ್ಕಿ ಪುಡಿ ಮತ್ತು ಒಣ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಣ ಶುಂಠಿ ಪುಡಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಆ್ಯಸಿಡಿಟಿ ಆ ಥರ ಆಗೋದಿಲ್ಲ. ಒಂದು ಪಾತ್ರೆಗೆ 1/2 ಕಪ್ ಬೆಲ್ಲ ಹಾಕ್ಕೊಳ್ಳೋಣ. ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. 1/2 ಕಪ್ ನೀರು ಹಾಕಿ ಸಣ್ಣ ಉರಿಯಲ್ಲೇ ಬೆಲ್ಲನ ಕರಗಿಸ್ಕೊಳ್ತೀನಿ. ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ನೊರೆ ಬಂದರೆ ಸಾಕು. ತುಂಬ ಕುದಿಸೋದು ಬೇಡ. ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಪಾಕ ಹಾಕಿ ನೋಡಿದರೆ ಈ ರೀತಿ ಕೂಡ್ಕೊಂಡ್ರೆ ಸಾಕು. ಮುತ್ತಿನ ಥರ ಪಾಕ ಬಂದರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಈಗ ಪಾಕ ರೆಡಿಯಾಗಿದೆ. ರೆಡಿ ಮಾಡಿಟ್ಟ ಶೇಂಗಾ ಮಿಶ್ರಣಕ್ಕೆ ಬೆಲ್ಲನ ಸೋಸ್ಕೊಳ್ಳೋಣ. ಪೂರ್ತಿಯಾಗಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಗೆದಿಟ್ಟ ಇನ್ನೂ ಒಂದು ಬಟ್ಟಲು ಪುಟಾಣಿ ಹಿಟ್ಟನ್ನು ನೋಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರಿಯಾದ ಹದ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಹಬ್ಬದ ವಿಶೇಷ ಅಂದರೆ ಈ ಉಂಡೆಗಳು. ವಿವಿಧ ರೀತಿಯ ಉಂಡೆಗಳನ್ನು ಮಾಡ್ತೀವಿ. ಫಸ್ಟ್ ಟೈಮ್ ಉಂಡೆ ಮಾಡೋರಿಗೆ ಅನುಕೂಲವಾಗಲಿ ಅಂತ ಕಡಿಮೆ ಪ್ರಮಾಣದಲ್ಲಿ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ 1 ಟೀ ಸ್ಪೂನ್ ತುಪ್ಪ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಕೊಳ್ಬೇಕು. ತಣ್ಣಗಾದರೆ ಉಂಡೆಗಳನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬಿಸಿ ಇರುವಾಗಲೇ ಉಂಡೆಗಳನ್ನು ಮಾಡಿಕೊಳ್ಬೇಕು. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸಾಫ್ಟ್ ಆದ ಉಂಡೆಗಳು ರೆಡಿಯಾಗಿದೆ. ಇನ್ನೂ ನಂತರದ ನನ್ನ ಚಾನಲ್ನಲ್ಲಿ ಹಲವು ರೀತಿಯ ಉಂಡೆಗಳನ್ನು ನೋಡಬಹುದು. ಈ ರೀತಿ ಸಾಫ್ಟ್ ಆದ ಉಂಡೆಗಳನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.